ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿರಿ, ಚೈತ್ರ ಗೌರಿ, ತದಿಗೆ ಗೌರಿ ಅಂತಲೂ ಅಂತೀವಿ. ನೆನ್ನೆ ದಿವಸ ನಮ್ಮನೇಲಿ ಚೈತ್ರ ಗೌರಿಯ ಆಹ್ವಾನ ಸ್ಥಾಪನೆ ಎಲ್ಲ ಆಯಿತು. ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಚೈತ್ರ ಗೌರಿಯ ದರ್ಶನವನ್ನು ಎಲ್ಲರೂ ಮಾಡ್ಕೊಳ್ರಿ. ಈ ಒಂದು ಪೂಜೆ ವಿಡಿಯೋನ ನಾನು ಆಧ್ಯಾತ್ಮವಾಣಿಯಲ್ಲಿ ಹಾಕ್ತೀನಿ, ನೋಡ್ಕೊಳ್ರಿ. ಸ್ನೇಹಿತರೆ, ನೆನ್ನೆ ತುಂಬ ಸಿಂಪಲ್ ಅಡುಗೆ ಮಾಡಿದ್ದೆ, ಆದರೂ ತುಂಬ ರುಚಿಯಾಗಿ ಆಗಿತ್ತು. ನೆನ್ನೆ ನಾನು ಮೊದಲಿಗೆ ಬೆಳಗ್ಗೆನೇ ಫಸ್ಟ್ ಗೌರಿನ ಕೂಡಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಆಮೇಲೆ ಅಡುಗೆಗೆ ಹೋಗಿದ್ದಾಯಿತು. ಯಾಕೆ ಅಂದರೆ ಸುಮ್ಮನೆ ಅಡುಗೆ ಮಾಡೋದ್ರಲ್ಲಿ ಲೇಟ್ ಆಗಿಬಿಡುತ್ತೆ, ಆಮೇಲೆ ಗೌರಿ ಪೂಜೆ ಮಾಡ್ಕೊಳ್ಳೋದು ತುಂಬ ತಡ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಬೆಳಗ್ಗೆ ಫ್ರೆಶ್ ಆಗಿ ಗೌರಿಯನ್ನು ಕೂಡಿಸ್ಕೊಂಬಿಟ್ಟು ಪೂಜೆ ಮಾಡ್ಕೊಂಬಿಟ್ರೆ ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದೆ. ಈಗ ನೋಡಿರಿ, ಅಡುಗೆ ಪ್ರಾರಂಭ ಮಾಡಿದ್ದೀನಿ. ಏನಪ್ಪ ಒಂದೇ ಒಲೆ ಹಚ್ಚಿದ್ದಾರೆ ಅಂತ ಅನ್ಕೋಬೋದು. ನೆನ್ನೆ ಒಂದೇ ಒಲೆಯಲ್ಲಿನೇ ಎಲ್ಲ ಅಡುಗೆ ಮಾಡಿ ಮುಗಿಸ್ಬಿಟ್ಟೆ. ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡುವಷ್ಟು ಸ್ವಲ್ಪನೇ ಅಡುಗೆ ಮಾಡಿದ್ದೆ ಸ್ನೇಹಿತರೆ. ಸುಮ್ಮನೆ ಖರ್ಚಾಗೋದಿಲ್ಲ. ಹಬ್ಬದ ದಿನ ತುಂಬ ಉಳಿದ್ಬಿಟ್ಟಿತ್ತು, ಹಾಗಾಗಿ ಅಷ್ಟೊಂದು ವೆರೈಟೀಸ್ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಭಾತು, ಮೊಸರನ್ನ ಮತ್ತು ಕಡುಬು ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಭಾತಿಗೆ ಎಲ್ಲನೂ ಹುರ್ಕೊತಾ ಇದ್ದೀನಿ. ಭಾತಿಗೆ ಏನೇನು ಹಾಕ್ತೀನಿ ಅಂತಂದರೆ ಧನಿಯಾ, ಜೀರಿಗೆ, ಸ್ವಲ್ಪ ಮೆಂತ್ಯ ಮತ್ತು ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ ಹಾಕ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ, ಇಂಗು, ಆಮೇಲೆ ಒಂದು ಸ್ವಲ್ಪ ಒಂದೆರಡಷ್ಟು ಲವಂಗ ಹಾಕಿದ್ರೆ ತುಂಬ ಘಮ ಅಂತ ಇರುತ್ತೆ. ಭಾತ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮೆಜರ್ಮೆಂಟು ಬೇಕು ಅಂದರೆ ನಾನು ಇನ್ನೊಂದು ಸಲ ನಿಮಗೆ ಶೇರ್ ಮಾಡ್ತೀನಂತೆ, ಭಾತ್ಗೆ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು. ನಾನು ಸುಮ್ಮನೆ ಇಲ್ಲಿ ನಾನು ಯಾವುದೇ ಮೆಜರ್ಮೆಂಟ್ ಮಾಡಲ್ಲ ಸ್ನೇಹಿತರೆ. ಹುಳಿ ಪುಡಿ, ಸಾರಿನ ಪುಡಿ ಯಾವುದಕ್ಕೆ ಆಗಲಿ ನಾನು ಅಳತೆ ಮಾಡ್ಕೊಂಡು ಮಾಡೋದಿಲ್ಲ. ಸುಮ್ಮನೆ ಹಾಗೆ ಅಂದಾಜು ಮೇಲೆ ಹಾಕ್ಕೊಂಡು ಮಾಡ್ತೀನಿ. ಕರೆಕ್ಟಾಗಿ ಆಗಿರುತ್ತೆ, ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಅದೇ ರೂಢಿ ನನಗೆ. ಹಾಗಾಗಿ ಸುಮ್ಮನೆ ಅಂದಾಜಲ್ಲಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಧನಿಯಾ ಹಾಕಿದ್ದೀನಿ, ಮತ್ತು ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ ಒಂದು, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಒಣಮೆಣ್ಸಿನ್ಕಾಯಿ, ಇಂಗು ಇದಷ್ಟು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಒಟ್ಟಿಗೆ ಹುರಿದ್ಬಿಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತಂದರೆ ಬೇರೆ ಬೇರೆಯಾಗಿ ಹುರ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಬೇರೆ ಬೇರೆ ಹುರ್ಕೋಬೇಕು. ಯಾಕಂದರೆ ಒಂದೊಂದು ಬೇಗ ಆಗುತ್ತೆ, ಒಂದೊಂದು ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ನೆನ್ನೆ ಸ್ವಲ್ಪ ಮಾಡ್ಕೊಂಡಿದ್ದೆ ಪುಡಿ, ಅದೇ ಇನ್ನೊಂದು ಸ್ವಲ್ಪ ಉಳಿದಿದೆ. ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ಭಾತಿಗೆ ಪುಡಿ ಹುರ್ಕೊಂಡ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಆಮೇಲೆ ನಾನು ಅಡುಗೆ ಪ್ರಾರಂಭ ಮಾಡ್ತಾಯಿದ್ದೀನಿ. ಈ ಭಾತಿನ ಪುಡಿ ಎಲ್ಲ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಅನ್ನ ಅದೆಲ್ಲನೂ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದೆ. ನೋಡಿರಿ, ಒಲೆ ಎಷ್ಟು ಚೆನ್ನಾಗಿ ಹೊತ್ಕೊಂಡಿದೆ ಅಂತ. ಸ್ವಲ್ಪ ದೊಡ್ಡದಾಗಿದೆ ನಮ್ಮ ಮನೇಲಿ ಇದ್ಲು ಒಲೆ. ಒಂದು ದೊಡ್ಡದಾಗಿದೆ, ಇನ್ನೊಂದು ಮೀಡಿಯಮ್ ಸೈಜಲ್ಲಿದೆ. ಇದು ದೊಡ್ಡದನ್ನೇ ಹಚ್ಕೊಂಡ್ಬಿಟ್ಟಿದೆ ನಾನು. ಇನ್ನೆಲ್ಲನೂ ಇದೇ ಒಂದೇ ಒಲೆಯಲ್ಲಿ ನಾನು ಅಡುಗೆಯನ್ನು ಮುಗಿಸ್ಕೊಂಡ್ಬಿಟ್ಟೆ. ಈಗ ಪುಡಿ ಎಲ್ಲ ಹುರಿದಾಯಿತು, ಅದೊಂದು ಸ್ವಲ್ಪ ತಣ್ಣಗಾಗಲಿ ಕುಟ್ಬಿಡ್ತೀನಿ. ಈಗ ಅನ್ನಕ್ಕಿಟ್ಟಿದ್ದೀನಿ. ಅನ್ನ ಮಾಡಿ ತೆಗೆದುಬಿಟ್ಟು ಬೇಳೆ ಬೇಯಿಸ್ಕೊತೀನಿ. ಯಾಕೆ ಅಂದರೆ ಕಡುಬು ಮಾಡಲಿಕ್ಕೆ ನೆನ್ನೆ ಚೈತ್ರ ಗೌರಿ ಆಹ್ವಾನ ಸ್ಥಾಪನೆ ಎಲ್ಲ ಇತ್ತು. 1 ತಿಂಗಳು ಚೈತ್ರ ಗೌರಿ ಕೂಡ್ತಾಳೆ ಮನೆಯಲ್ಲಿ. ಹಾಗಾಗಿ ಫಸ್ಟ್ ದಿನ ಅಲ್ವಾ ಅಂತ ಹೇಳಿಬಿಟ್ಟು ಕಡುಬು ಮಾಡ್ತಾಯಿದ್ದೀನಿ. ತುಂಬ ಶ್ರೇಷ್ಠ ಗೌರಿಗೆ ಕಡುಬು. ಹಾಗಾಗಿ ಮತ್ತೆ ಮಧ್ಯದ ದಿನಗಳಲ್ಲಿ ಏನಾದರೂ ಪಾಯಸ ಆ ಥರದ್ದು ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ನಾವು ಯಾವಾಗಾದರೂ ಗೌರಿಯನ್ನು ಅಂದರೆ ಗೌರಿ ಮೇಲಿರುವಂಥ ಹೂವು ಬಾಡಿರೋದು ಅದನ್ನೆಲ್ಲನೂ ತೆಗಿಬೇಕಾಗತ್ತೆ. ಮಡಿಯಿಂದನೇ ಕೂಡಿಸಿರ್ತೀವಲ್ವ, ಮಡಿಯಿಂದನೇ ಮತ್ತೆ ಅದನ್ನೆಲ್ಲ ಗೆಜ್ಜೆ ವಸ್ತ್ರ, ಹೂವು ತೆಗೆದು ಮತ್ತೆ ಹೊಸದಾಗಿ ಬೇರೆ ಏರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು. ರಾಮನವಮಿ ದಿವಸ ಮಾಡ್ಬೋದು, ಮತ್ತು ನಡುವಿನ ತದಿಗೆ ಅಂತೀವಲ್ಲ, ಮಧ್ಯದ ತದಿಗೆ ಅವತ್ತು ಮಾಡ್ಬೋದು. ಈಗ ನೋಡಿರಿ, ನಾನು ಕಣಕ ಕಲಿಸ್ಕೊತಾ ಇದ್ದೀನಿ. ಅಂದರೆ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಗೋಧಿ ಹಿಟ್ಟಿಗೆ ಒಂಚೂರು ಚಿರೋಟಿ ರವೆ ಇಷ್ಟು ಹಾಕಿ, ಒಂಚೂರು ಉಪ್ಪು ಹಾಕಿ, ಎಣ್ಣೆ ಹಾಕಿ, ನಾವು ಮಾಮೂಲಿ ಪೂರಿಗೆ ಹೆಂಗೆ ಕಲಿಸ್ಕೊತೀವೋ ಅದೇ ಥರನೇ ಕಲಿಸ್ಕೊಳ್ಳೋದು. ಸ್ವಲ್ಪ ಚಿರೋಟಿ ರವೆ, ಒಂಚೂರು ಅಕ್ಕಿ ಹಿಟ್ಟು ಹಾಕಿದರೆ ಎಷ್ಟು ಕ್ರಿಸ್ಪ್ ಬರುತ್ತೆ ಅಂತಂದರೆ ಕಡುಬುಗಳು ತುಂಬ ರುಚಿ ಇರುತ್ತೆ. ಒಳ್ಳೆ ಗರಿ 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 ಅಂತ ಇರುತ್ತೆ. ತುಂಬ ಟೇಸ್ಟ್ ಇರುತ್ತೆ ಸ್ನೇಹಿತರೆ, ಈ ಥರ ಟ್ರೈ ಮಾಡಿರಿ. ಕೆಲವರು ಸಾಟಿ ಹಾಕ್ತಾರೆ, ಅಕ್ಕಿ ಹಿಟ್ಟಿನ ಸಾಟಿ, ಅದಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲೇ ಹಾಕಿ ಒಂಚೂರು ಎಣ್ಣೆ ಹಾಕಿ ಕಲಿಸ್ಬಿಡ್ತೀನಿ. ಒಂಚೂರು ಚಿರೋಟಿ ರವೆ ಹಾಕ್ತೀನಿ. ಒಳ್ಳೆ ಕ್ರಿಸ್ಪಾಗಿ ಬರ್ತವೆ ಕಡುಬುಗಳು, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ನೆನೆಯುತ್ತೆ. ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡು ಎಲ್ಲ ಅನ್ನ ಎಲ್ಲ ಆಗೋದ್ರಲ್ಲಿ. ಈಗ ಅನ್ನ ಆಗೋದ್ರೊಳಗೆ ನಾನು ತರಕಾರಿಯನ್ನು ಹೆಚ್ಕೊತಾ ಇದ್ದೀನಿ. ತರಕಾರಿ ಏನೇನು ತೊಗೊಂಡಿದೆ ಅಂತಂದರೆ 2 ಆಲೂಗಡ್ಡೆ ಮತ್ತು 2 ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗಿರೋದು ತೊಗೊಂಡಿದ್ದೆ.
ಹಾಗೆಯೇ ಒಂದು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಭಾತ್ ಮಾಡಿಬಿಡ್ತೀನಿ. ಮೊನ್ನೆ ಹಬ್ಬದಲ್ಲಿ ಅಡುಗೆ ಮಾಡಿದ್ದು ವಿಡಿಯೋ ನೀವೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ತುಂಬ ಸಂತೋಷ ಆಗುತ್ತೆ ನನಗೆ. ಕಮೆಂಟ್ಸ್ನ ನೋಡ್ತಾ ಇದ್ದರೆ ನಂಗೆ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ನಾನು ಅದಕ್ಕೋಸ್ಕರ ಕಮೆಂಟ್ಸನ್ನು ಓದ್ತೀನಿ ಸ್ನೇಹಿತರೆ. ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಮಲಗೋ ಟೈಮಲ್ಲಿ ಎಲ್ಲರ ಕಮೆಂಟ್ಸ್ನೂ ನಾನು ನೋಡ್ತೀನಿ. ಇಷ್ಟ ಆದವ್ರದ್ದು ಹಾಗೆ ರಿಪ್ಲೈ ಸಹ ಮಾಡ್ತೀನಿ ಅವ್ರಿಗೆಲ್ಲರಿಗೂ. ತುಂಬ ಸಂತೋಷ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಡುಗೆ ಚಾನಲಲ್ಲಿ ಅಂತ ಹೇಳ್ತಾ, ಕೆಲವೊಬ್ಬರು ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತೀರಾ. ನನಗೆ ಓದೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಕೆಲವೊಂದು ಕಮೆಂಟ್ಸ್ ಬರುತ್ತೆ. ಹಾಗೆಯೇ ಒಂದು ಕಮೆಂಟ್ ಬಂದಿತ್ತು. ಅವರು ಪಾಪ ನನ್ನ ವಿಡಿಯೋ ನೋಡಿಬಿಟ್ಟು ತುಂಬ ಬೇಜಾರಾಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಅಡುಗೆ ವಿಡಿಯೋ ನೋಡಿಬಿಟ್ಟು ತುಂಬ ಅತಿ ಆಯಿತು ನಿಮ್ಮ ಮಾತು ಅಂತಲೂ ಹಾಕಿದರು. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಕೆಲವೊಬ್ಬರು ಮಾತಾಡ್ತಾರೆ ಆ ರೀತಿ. ಅದೇನು ನೋಡಿ ಸಹಿಸ್ದೇ ಮಾತಾಡ್ತಾರೋ, ಬೇಕು ಅಂತಲೇ ಮಾತಾಡ್ತಾರೋ, ಒಬ್ರಿಗೆ ನೋವಾಗಲಿ ಅಂತ ಮಾತಾಡ್ತಾರೋ, ಅದು ಅವರವ್ರ ಕ್ಯಾರೆಕ್ಟರ್ ಅಂತೀನಿ ನಾನು. ಆ ಥರ ಸ್ವಭಾವ ಇರುತ್ತೆ ಕೆಲವೊಬ್ಬರಿಗೆ. ಅಯ್ಯೋ, ನಾನು ಕೇರ್ ಮಾಡಲ್ಲ ಸ್ನೇಹಿತರೆ, ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆ ಮಾತಾಡ್ಕೊಳ್ರಿ ಅಂತೀನಿ, ಅದನ್ನು ಹಾಗೆ ಡಿಲೀಟ್ ಮಾಡಿಬಿಡ್ತೀನಿ. ನಾನು ಅಂಥ ಕಮೆಂಟ್ಸ್ನ ಮೊದಲೇ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ನಂದು ಪರಿಶುದ್ಧವಾದಂಥ ಮನಸ್ಸು ಇರ್ತಕ್ಕಂಥವರೆಲ್ಲ ನನ್ನ ಸ್ನೇಹಿತರಿದ್ದಾರೆ. ಆ ಗುಂಪಿನಲ್ಲಿ ಅಂಥವ್ರನ್ನ ನಾನು ಸೇರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಇದು ನನ್ನ ಒಂದು ಪಾಯಿಂಟ್. ಅದಕ್ಕೋಸ್ಕರ ನಾನು ಅಂಥವ್ರನ್ನ ಇಡೋದಿಲ್ಲ ಕಮೆಂಟ್ಸಲ್ಲಿ, ಡಿಲೀಟ್ ಮಾಡಾಕ್ಬಿಡ್ತೀನಿ. ಆಮೇಲೆ ನೋಡಿದ್ರೂ ಸಹ ಓಕೆ ಆಯಿತು, ನಾನು ಹೀಗೆ ಮಾತಾಡೋದು. ನೋಡೋದಿತ್ತು ಅಂದರೆ ನೋಡಿರಿ, ಇಷ್ಟ ಆಗದೆ ಇದ್ದರೆ ನೋಡಬೇಡ್ರಿ, ಅಷ್ಟೇ. ಸಿಂಪಲ್ ಅಲ್ವಾ ಸ್ನೇಹಿತರೆ? ಈಗ ನಮಗೆ ಒಬ್ಬರ ಮಾತು ಇಷ್ಟ ಆಗಲ್ಲ, ಒಬ್ಬರನ್ನ ಕಂಡ್ರೆ ಇಷ್ಟ ಆಗೋಲ್ಲ, ಅವ್ರ ವೀಡಿಯೋಸ್ ನಮ್ಗೆ ಇಷ್ಟ ಆಗೋದಿಲ್ಲ ಅಂತಂದರೆ ನೋಡಲೇಬಾರ್ದು. ಫಸ್ಟ್ ಆಫ್ ಆಲ್ ಯಾಕೆ ನೋಡ್ತೀರಾ? ನಾನು ವೀಡಿಯೋಸ್ ನೋಡಬೇಡ್ರಿ ಅಂತಲೇ ಹೇಳ್ತೀನಿ. ಅಂತ ದಯವಿಟ್ಟು ನೋಡಬೇಡ್ರಿ. ಇಂಥವ್ರ ಸಪೋರ್ಟ್ ನಂಗೆ ಬೇಡವೇ ಬೇಡ. ಪರಿಶುದ್ಧ ಮನಸ್ಸಿರೋರು, ಪ್ರೀತಿಯನ್ನು ಕೊಡೋರು ನನಗೆ ಒಬ್ಬರು ಇಬ್ಬರು ಇದ್ದರೆ ಅಷ್ಟೇ ಸಾಕು ನನಗೆ. ಅವರೇ ನನ್ನ ಸ್ನೇಹಿತರು ಅಂತ ಹೇಳ್ಕೊತೀನಿ. ಇಂಥವ್ರು ನನಗೆ ಬೇಡವೇ ಬೇಡ. ದಯವಿಟ್ಟು ನೋಡಬೇಡ್ರಿ ಅಂತಲೇ ಹೇಳ್ತೀನಿ. ಇಂಥವ್ರ ಕಮೆಂಟ್ಸ್ ಮಾಡೋರಿಗೆ ಸುಮ್ಮನೆ ನೋಡ್ತೀರಾ ಯಾಕೆ? ಟೈಮ್ ವೇಸ್ಟು ನಿಮಗೆ. ಮೊದಲು ಕಮೆಂಟ್ ಮಾಡೋದಕ್ಕೂ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಯಾಕೆ ಸುಮ್ಮನೆ ಸಮಯನ ಹಾಳು ಮಾಡ್ಕೊತೀರಾ ನಮ್ಮಂಥವ್ರಿಗೋಸ್ಕರ? ಹಾಗಾಗಿ ಕೆಲವೊಬ್ರು ಇರ್ತಾರೆ, ಅಲ್ಲೊಂದು ಇಲ್ಲೊಂದು ಬರುತ್ತೆ ಆ ಥರದ ಕಮೆಂಟ್ಸು. ಅವರು ಮಾತಾಡಿರೋ ರೀತಿ ನೋಡಿ ನನಗೆ ಸಖತ್ ನಗು ಬಂತು. ನಮ್ಮ ಮನೆಯವ್ರಿಗೆ ಸಹ ಹೇಳಿದೆ, ನೋಡಿರಿ ಯಾವ ಥರ ಬರೆದು ಹಾಕಿದ್ದಾರೆ ಅಂತ. ತುಂಬ ಅತಿಯಾಯಿತು ನಿಮ್ಮ ಮಾತು ಅಂತ ಹಾಕಿದ್ದಾರೆ. ನಾನು ಅಷ್ಟೊಂದು ಮಾತಾಡ್ತೀನ ಅಂತ ನನಗೆ ಡೌಟ್ ಬಂತು. ತುಂಬ ಜನ ನನ್ನ ವಾಯ್ಸ್ನ ಇಷ್ಟಪಡ್ತಾರೆ, ನಾನು ಮಾತಾಡೋ ರೀತಿನ ಇಷ್ಟಪಡ್ತಾರೆ. ತುಂಬ ಸ್ವೀಟ್ ವಾಯ್ಸ್ ನಿಮ್ಮದು ಅಂತ ಕಮೆಂಟ್ ಹಾಕ್ತಾ ಇರ್ತಾರೆ. ಪಾಪ ಅವ್ರಿಗೇನೋ ಇರಿಟೇಷನ್ ಆಗಿರ್ಬೋದು. ಇಟ್ಸ್ ಓಕೆ ಅಲ್ವಾ ಸ್ನೇಹಿತರೆ? ಈ ಥರದವ್ರು ಇರಬೇಕು ಮಧ್ಯ ಮಧ್ಯದಲ್ಲಿ. ನಮಗೂ ಇನ್ನೊಂದಷ್ಟು ಉತ್ಸಾಹ ಬರುತ್ತೆ ವೀಡಿಯೋಸ್ ಹಾಕೋದಕ್ಕೆ ಅಲ್ವಾ ಸ್ನೇಹಿತರೆ? ನಿಂದಕರಿರಬೇಕು ಡ್ಯಾಶ್ ಡ್ಯಾಶ್ ಅಂತಾರೆ. ಹಾಗಾಗಿ ನಾನು ಕೆಲವೊಂದು ವರ್ಡ್ಸ್ನ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಈಗ ಭಾತಿನ ಪುಡಿ ಕುಟ್ಕೊಂಡಾಯಿತು, ಅನ್ನ ಸಹ ಆಗಿದೆ. ಅದೊಂದು ಸ್ವಲ್ಪ ತಣ್ಣಗಾಗಲಿ ಭಾತ್ ಕಲಸೋದಕ್ಕೆ. ಈಗ ಬೇಳೆ ಸಹ ಬೆಂದಿದೆ. ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಹೂರಣ ಮಾಡ್ಕೊಳ್ಳೋದಕ್ಕೆ. ಒಂದು 3/4 ಲೋಟದಷ್ಟೇ ನಾನು ಬೇಳೆ ತೊಗೊಂಡಿದ್ದೆ ನೆನ್ನೆ. ಯಾಕಂದರೆ ಮೊನ್ನೆನೂ ಹೋಳಿಗೆ ತಿಂದಿದ್ವಲ್ಲ, ಹಾಗಾಗಿ ಕಡುಬು ಸ್ವಲ್ಪನೇ ಮಾಡೋಣ ಅಂತ ಹೇಳಿಬಿಟ್ಟು ಒಂದು 3/4 ಲೋಟದಷ್ಟು ಹಾಕಿದೆ. ಒಂದು ಸುಮಾರು 15ರಿಂದ 18 ಕಡುಬುಗಳಾಗಿತ್ತು. ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ, ತುಂಬ ದೊಡ್ಡ ಕಡುಬುಗಳನ್ನು ಮಾಡೋದಿಲ್ಲ. ಪುಟ್ಟದಾಗಿರುತ್ತೆ ಕಡುಬುಗಳು, ಅಷ್ಟೇ ರುಚಿಯಾಗಿರುತ್ತೆ. ಈಗ ನೋಡಿರಿ, ಬೇಳೆನೂ ಬೆಂದು ಹೂರಣ ಸಹ ಆಗ್ತಾಯಿದೆ, ಬೆಲ್ಲನೂ ಕರಗಿ ಈಗ ಹೂರಣ ರೆಡಿಯಾಗಿದೆ. ಇದನ್ನು ಇಳಿಸ್ಕೊಂಡ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಈಗ ಒಂದು ಸ್ವಲ್ಪ ಕೆಂಡ ಕಡಿಮೆ ಆಯಿತು. ಈಗ ಮತ್ತೆ ಇಡ್ಲಿ ಹಾಕ್ಕೊಂಡು ಕೆಂಡ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಒಗ್ಗರಣೆ ಮಾಡಬೇಕಲ್ವ ಭಾತ್ಗೆ, ಅದಕ್ಕೋಸ್ಕರ. ಮತ್ತು ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ನನಗೆ, ಒಬ್ಬರು ಇಬ್ಬರು ಮಾಡಿದರು, ಆಲೂಗಡ್ಡೆ ಬಳಸ್ತಾ ಇದ್ದೀರಲ್ವಾ, ಇದು ಮಡಿಗೆ ಬರೋದಿಲ್ಲ ಅಂತ ಹೇಳಿದರು. ನನಗೆ ಗೊತ್ತಿಲ್ಲ ಸ್ನೇಹಿತರೆ, ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಗಡ್ಡೆ ಗೆಣಸುಗಳು ಈ ಥರದ್ದು ಆಲೂಗಡ್ಡೆ ಈ ಥರದ್ದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಾತುರ್ಮಾಸದಲ್ಲಿ ಸಹ ಈ ಥರದನ್ನು ಬಳಸ್ತಾರೆ ಶಾಖವ್ರತದಲ್ಲಿ. ಹಾಗಾಗಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೂ. ಈಗ ನೋಡಿರಿ, ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಭಾತ್ಗೆ. ಭಾತಂತೂ ಎಷ್ಟು ರುಚಿಯಾಗಿತ್ತು ಅಂದರೆ ನೆನ್ನೆ ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ, ಇಂಗು, ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ನಾನು ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಅದಷ್ಟು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಫಸ್ಟ್ ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ತೆಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಮೊಸರನ್ನ ಕಲಸಿದ್ದೆ,
ಶುಂಠಿ ತುರಿದು ಹಾಕಿಬಿಟ್ಟು ಮೊಸರನ್ನ ಮತ್ತು ಭಾತ್ ಎರಡು ಮುಖ್ಯ, ಅದೆರಡು ಮಾಡಿದ್ದೆ ಅಷ್ಟೇ ಮೇಯ್ನಾಗಿ ನಾನು. ಹಾಗಾಗಿ ಮೊಸರನ್ನಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ತುಂಬ ರುಚಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಗ್ಗರಣೆ ಸ್ವಲ್ಪ ಅದರಲ್ಲಿರೋದೇ ಒಗ್ಗರಣೆ, ಒಂಚೂರು ಬೇಳೆಗಳು ಮತ್ತು ಒಂಚೂರು ಎಣ್ಣೆ ತೆಕ್ಕೊಂಡಿದ್ದೆ ಅಷ್ಟೇ. ಬೆಳಗ್ಗೆ ಗೌರಿನ ಕೂಡಿಸಿದ ತಕ್ಷಣ ನಾನು ಹಣ್ಣು ಕಾಯಿ ಮತ್ತು ಪಾನಕ ಕೋಸಂಬರಿ ಎಲ್ಲನೂ ನೈವೇದ್ಯ ಮಾಡಿಬಿಟ್ಟಿದ್ದೆ. ಮಾಡಿ ಆಮೇಲೆ ನಾನು ಈ ಕಡೆಗೆ ಅಡುಗೆಗೆ ಬಂದಿದ್ದು. ಆಮೇಲೆ ಅಡುಗೆ ನೈವೇದ್ಯ ಮಾಡಿಬಿಟ್ಟು ಆರತಿ ಮಾಡಿಬಿಟ್ಟೆ. ನೆನ್ನೆ ನಮ್ಮ ಮನೆಯಲ್ಲಿ ಚೈತ್ರ ಗೌರಿ ಅಡುಗೆ ಸಿಂಪಲ್ಲಾಗಿ ಆಯಿತು ಸ್ನೇಹಿತರೆ. ನೀವು ಯಾರ್ಯಾರು ಗೌರಿನ ಕೂಡಿಸಿದ್ದೀರೋ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಗೌರಿಯನ್ನು ಹೇಗೆ ಕೂಡಿಸ್ದೆ, ಹೇಗೆ ಪೂಜೆ ಮಾಡಿಕೊಂಡೆ, ಸಿಂಪಲ್ಲಾಗಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಅದನ್ನು ನಾನು ಆಧ್ಯಾತ್ಮವಾಣಿಯಲ್ಲಿ ಹಾಕ್ತೀನಿ, ನೋಡ್ಕೊಳ್ರಿ. ನೋಡಿರಿ, ಈಗ ಎಲ್ಲ ಹೋಳುಗಳೆಲ್ಲ ಹೆಚ್ಕೊಂಡಿದ್ನಲ್ಲ ತರಕಾರಿ, ಅದನ್ನೆಲ್ಲ ಹಾಕಿಬಿಟ್ಟೆ. ಬಟಾಣಿ ಸಹ ಹಾಕಿದ್ದೀನಿ. ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಈ ಥರ ಮುಚ್ಚಿ ಇಟ್ಬಿಟ್ರೆ ಆಲೂಗಡ್ಡೆ ಅದೆಲ್ಲನೂ ತುಂಬ ಬೇಗನೆ ಬೇಯುತ್ತೆ. ಒಂದೆರಡು ಸಲ ಮೇಲೆ ಕೆಳಗೆ ಕಲಿಸ್ಕೊತ ಒಂಚೂರು ನೀರು ಚಿಮುಕ್ಸಿ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಆಲೂಗಡ್ಡೆ ಬೇಯುತ್ತೆ. ಇನ್ನು ಸಿಂಪಲ್ ಅಡುಗೆ ಅಂದರೆ ಜಾಸ್ತಿ ಏನು ಐಟಮ್ಸು ತೆಗೆದಿಟ್ಕೊಳ್ಳೋಷ್ಟು ಇರಲಿಲ್ಲ ನೆನ್ನೆ. ಅಷ್ಟೊಂದೇನು ಮೊನ್ನೆ ಥರ ಆಗಲಿಲ್ಲ ಸ್ನೇಹಿತರೆ, ಕ್ಲೀನಾಗೇ ಇತ್ತು ಅಡುಗೆ ಮಾಡೋದಲ್ಲೆಲ್ಲ. ಈಗ ನೋಡಿರಿ, ಹೂರಣ ಚೆನ್ನಾಗಿ ತಣ್ಣಗಾಗಿದೆ. ಇದಕ್ಕೆ ನಾನು ಸ್ವಲ್ಪ ಒಣಕೊಬ್ಬರಿ, ಏಲಕ್ಕಿ ಪುಡಿ, ಸ್ವಲ್ಪ ಗಸಗಸೆ ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಸಣ್ಣ ಸಣ್ಣ ತುಂಡುಗಳು ಮಾಡಿ ಹಾಕಿ ಹೂರಣಕ್ಕೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಕಡುಬು ಒಂದು ಸಲ ಮಾಡಿ ನೋಡಿರಿ, ಎಷ್ಟು ರುಚಿ ಇರುತ್ತೆ ಅಂತಂದರೆ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪನೇ ಒಣಕೊಬ್ಬರಿ ತುರಿದು ಹಾಕ್ಕೋಬೇಕು, 1-3 ಏಲಕ್ಕಿ ಕುಟ್ಟಿ ಹಾಕ್ಕೋಬೇಕು, ಸ್ವಲ್ಪ ಗಸಗಸೆ ಹಾಕಿರಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಕಡುಬಿಗೆ. ಮತ್ತು ಗೋಡಂಬಿ ಬಾದಾಮಿ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಹಾಕಿರಿ, ಮತ್ತು ದ್ರಾಕ್ಷಿ ಹಾಕಿರಿ. ಹೂರಣಕ್ಕೆ ಹಾಕಿ ಕಲಿಸ್ಬೇಕಂದ್ರೆ ಬಿಸಿ ಇದ್ದಾಗ ಕಲಿಸ್ಬಾರ್ದು, ಹೂರಣ ಚೆನ್ನಾಗಿ ತಣ್ಣಗಾಗಿರಬೇಕು. ಆಮೇಲೆ ಇದಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸಿ ಕಡುಬು ಮಾಡಿದರೆ ಅಂತೂ ಏನು ಟೇಸ್ಟ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಾಗಿತ್ತು ನೆನ್ನೆ ನಮ್ಮ ಮನೇಲಿ ಕಡುಬು. ಇನ್ನು ಬೋಂಡ ಬಜ್ಜಿ ಅಂತ ಏನೂ ಮಾಡಲಿಲ್ಲ ಸ್ನೇಹಿತರೆ. ಮೊನ್ನೆನೇ ತಿಂದು ಎಲ್ಲರಿಗೂ ಸಾಕಾಗಿತ್ತು, ಇನ್ನು ಏನು ಬೇಡ ಸಿಂಪಲ್ಲಾಗಿ ಮಾಡಿಬಿಡು ಅಂದರು ನಮ್ಮ ಮನೆಯವರು. ಹಾಗಾಗಿ ಮತ್ತು ನೆನ್ನೆ ಶನಿವಾರ ಒಪ್ಪತ್ತಿತ್ತು. ನಾನೇನು ಒಪ್ಪತ್ತು ಮಾಡಲಿಲ್ಲ ನೆನ್ನೆ. ಯಾಕೆ ಅಂತಂದರೆ ಗೌರಿನ ಕೂಡಿಸಿದ್ದೆ ಅಲ್ವಾ, ಹಾಗಾಗಿ ಉಪವಾಸ ಮಾಡಬಾರ್ದು. ಹಾಗಾಗಿ ನೆನ್ನೆ ನಾನು ಸ್ವಲ್ಪ ಮೊಸರನ್ನ ತಿಂದೆ ರಾತ್ರಿ. ಇನ್ನು ನಮ್ಮ ಮನೆಯವರು ಅವರು ಒಪ್ಪತ್ತು ಮಾಡ್ತಾರೆ ಶನಿವಾರ. ಹಾಗಾಗಿ ಸುಮ್ಮನೆ ಎಷ್ಟೊಂದು ವೆರೈಟೀಸ್ ಅಡುಗೆಗಳನ್ನು ಮಾಡಿ ಉಳಿಸಿ ಅದು ಹಾಗೆ ಎತ್ತಿಟ್ಟು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮಾಡಿದೆ. ನನಗೂ ಜಾಸ್ತಿ ಸ್ಟ್ರೈನ್ ಆಗಲಿಲ್ಲ. ಮೊನ್ನೆ ತುಂಬ ಸ್ಟ್ರೈನ್ ಆಗಿತ್ತು ಅಂತ ನಿಮ್ಗೆ ಹೇಳಿದೆ. ಹಬ್ಬದ ಅಡುಗೆ ದಿನ ಲೇಟ್ ಆಗಿಬಿಟ್ಟಿತ್ತು ಬೇರೆ. ನಿನ್ನೆ ತುಂಬ ಬೇಗನೆ ಸ್ನೇಹಿತರೆ. ಈಗ ನಾನು ಎಲ್ಲ ಪೂರಿಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ ಲಟ್ಟಿಸ್ಕೊಂಡು. ಇದು ಹೂರಣ ತುಂಬಿಟ್ಟು ಕಡುಬು ಮಾಡಲಿಕ್ಕೆ ನೋಡಿರಿ, ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಸ್ವಲ್ಪನೇ ಹೂರಣ ತುಂಬ್ಕೊಂಡು ಮಾಡಿದ್ರೆ ಎಷ್ಟು ಪುಟ್ಟದಾಗಿ ತುಂಬ ಚೆನ್ನಾಗಾಗುತ್ತೆ ಕಡುಬುಗಳು. ತುಂಬ ದೊಡ್ಡ ದೊಡ್ಡ ಕಡುಬು ಅಂದರೆ ಅದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನಾನು ಹಾಗೆ ಮಾಡೋದಿಲ್ಲ, ಎಲ್ಲ ಪುಟ್ಟದಾಗೇ ಇರುತ್ತೆ ಕಡುಬುಗಳು. ನೋಡಿರಿ, ಒಂದಷ್ಟು ಹೂರಣ ತುಂಬ್ಕೊಂಬಿಟ್ಟು ಸುತ್ತ ಒಂಚೂರು ನೀರನ್ನು ಹಚ್ಚಿಬಿಟ್ಟು ಹೀಗೆ ಅಂಟಿಸ್ಬಿಟ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ, ಬಿಟ್ಕೊಳ್ಳೋದಿಲ್ಲ ನಮಗೆ. ಆಮೇಲೆ ನಾನು ಇದಕ್ಕೆ ಈ ರೀತಿಯಾಗಿ ಏನಂತೀರ, ನಾವು ಮುರುಗಿ ಅಂತೀವಿ, ಆ ಥರ ಹಾಕ್ತೀವಿ. ಕೆಲವೊಬ್ಬರು ಸ್ಟೀಲಿಂದೆಲ್ಲ ಇಟ್ಕೊಂಡಿರ್ತಾರೆ ಈ ಥರ ಕಡುಬು ಮಾಡೋದು, ಅಂದರೆ ಕರ್ಜಿಕಾಯಿ ಮಾಡೋದು, ಅದರಲ್ಲೂ ಒತ್ತಿಬಿಡ್ತಾರೆ. ನಾನು ಹೀಗೆ ಮಾಡ್ತೀನಿ ಕಡುಬನ್ನ. ಕರ್ಜಿಕಾಯಿ ಮಾತ್ರ ನಾನು ಯಾವಾಗಾರು ಮಾಡಿದರೆ ಅದರಲ್ಲಿ ಮೋಲ್ಡಲ್ಲಿ ಮಾಡ್ತೀನಿ. ನನ್ನ ಹತ್ರ ಸ್ಟೀಲ್ದಿಲ್ಲ, ಅಂದರೆ ಪ್ಲಾಸ್ಟಿಕ್ದಿದೆ. ಈಗ ಮಡಿಗೆ ಬರಲ್ವಲ್ಲ, ಹಾಗಾಗಿ ಬಳಸಿಲ್ಲ. ಈಗ ನೋಡಿರಿ, ಒಂದೊಂದಾಗಿ ಕಡುಬುಗಳನ್ನು ತುಂಬಿ ಇಟ್ಕೊಂಡ್ಬಿಡ್ತೀನಿ. ಫಸ್ಟ್ ಎಲ್ಲ ಲಟ್ಸಿ ಇಟ್ಕೊಂಡ್ಬಿಟ್ಟು ಆಮೇಲೆ ಎಲ್ಲನೂ ಒಂದು 4-5 ಅಷ್ಟು ತುಂಬ್ಕೊಂಬಿಟ್ಟು ಒಟ್ಟಿಗೆ ಕರೆದ್ಬಿಡೋದು. ತುಂಬಿ ಇಟ್ಬಿಟ್ರೂ ಸಹ ಅವು ಒಣಗಬಾರ್ದು, ಸೀಳ್ಕೊಂಬಿಡುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ. ಅದಕ್ಕೋಸ್ಕರ ಕಡುಬು ಮಾಡೋವಾಗ ಮಾತ್ರ ತುಂಬ ಹುಷಾರಾಗಿ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಒಂದು, ಮತ್ತು ಹಾಳೆಗಳು ಸಹ ಒಣಗಬಾರ್ದು. ಮತ್ತು ನಾವು ಕಡುಬು ತುಂಬಿ ಇಡ್ತೀವಲ್ವ ಅದನ್ನು ಸಹ ಒಣಗಬಾರ್ದು. ಅದೊಂಚೂರು ಡ್ರೈ ಆಯಿತು ಗಾಳಿಗೆ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಒಡ್ಕೊಂಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಕಡುಬುಗಳನ್ನು ಮಾಡ್ಕೊಳ್ಳೋದು. ಈಗ ಎಣ್ಣೆ ಕಾದಿದೆ, ಇನ್ನೊಂದೆರಡಷ್ಟು ಮಾಡ್ಕೊಂಬಿಟ್ಟು ನಾನು ಒಟ್ಟೊಟ್ಟಿಗೆ ಕರೆದುಬಿಡ್ತೀನಿ. ಸ್ನೇಹಿತರೆ, ನಂದು ಫೇಸ್ಬುಕ್ ಪೇಜ್ ಇದೆ, ಅಲ್ಲೂ ಸಹ ಫಾಲೋ ಮಾಡ್ಕೊಳ್ರಿ. ಅಲ್ಲಿ ಸ್ವಲ್ಪ ಫೋಟೋಸು ಅದು ಇದು ಹಾಕ್ತಾಯಿರ್ತೀನಿ, ಯಾವಾಗಾದ್ರು ವೀಡಿಯೋಸ್ ಹಾಕ್ತಾಯಿರ್ತೀನಿ. ಅಂದರೆ ಆಧ್ಯಾತ್ಮವಾಣಿ ಇದ್ದೇನೆ ದೇವರ ಮನೆಯ ರಂಗೋಲಿಗಳು ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಪೇಜ್ ಇದೆ. ನಾನು ಲಿಂಕ್ ಬೇಕಾದರೆ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೋಡ್ಕೊಳ್ರಿ. ಎಲ್ಲರೂ ಫಾಲೋ ಮಾಡ್ಕೊಳ್ರಿ. ಅಲ್ಲಿ ಸಹ
ನನಗೆ ಸಪೋರ್ಟ್ ಮಾಡಿರಿ. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಫೇಸ್ಬುಕ್ಕಲ್ಲೂ ಸಹ, ತುಂಬ ಇಷ್ಟಪಡ್ತಾರೆ ಅವರು ಅಷ್ಟೇ. ನನಗೆ ನೆಗೆಟಿವ್ ಕಮೆಂಟ್ಸು ಅಂತ ಏನು ಜಾಸ್ತಿ ಬರೋದಿಲ್ಲ ಸ್ನೇಹಿತರೆ. ಯಾರಾದರೂ ಈ ಥರ 1, 2 ಬರ್ತಾ ಇರುತ್ತೆ, ಅದನ್ನು ನಾನೇನು ಕೇರ್ ಮಾಡೋದಿಲ್ಲ. ಇರ್ತಾರೆ ಆ ಥರದವರು ಅಂತ ಹೇಳಿ ಸುಮ್ಮನಾಗ್ಬಿಡ್ತೀನಿ. ತುಂಬ ಜನ ನನ್ನ ವೀಡಿಯೋಸ್ ಆಗಲಿ, ನನ್ನ ವಾಯ್ಸ್ ತುಂಬ ಜನ ಇಷ್ಟಪಡ್ತಾರೆ. ನಾನು ಹೇಳೋ ರೀತಿ ಮಾಡೋದು, ಮೊನ್ನೆ ಹಬ್ಬದ ದಿನ ಅಂತೂ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದರು. ಎಷ್ಟು ಚೆನ್ನಾಗಿ ಮಾಡ್ತೀರಾ, ನಿಮ್ಗೆ ಎಷ್ಟು ಓಕೆ ಇದೆ ಅಂತ ಎಲ್ಲ ಹಾಕಿದರು. ಈಗಿನ ಕಾಲದಲ್ಲೂ ಸಹ ಇಷ್ಟೆಲ್ಲ ಮಾಡಿಕೊಂಡು ಹಬ್ಬ ಮಡಿ ಮೈಲಿಗೆ ಅಂತ ಮಾಡ್ತೀರಲ್ವಾ ಅಂತ ತುಂಬ ಜನ ನನ್ನನ್ನು ಇಷ್ಟಪಡ್ತಾರೆ. ಅದರಲ್ಲಿ ಏನಿದೆ ಸ್ನೇಹಿತರೆ ಅಲ್ವಾ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಇಷ್ಟಪಟ್ಕೊಂಡು ಇರೋದಷ್ಟೇ. ಈ ಸುಮ್ಮನೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅಂತ ಹೇಳಿ ಹಂಗೆ ಮಾತಾಡೋದು ನನಗೇನೋ ಅಷ್ಟು ಸರಿ ಅನಿಸೋದಿಲ್ಲ. ಯಾಕೆ ನಾವು ಒಬ್ಬರಿಗೆ ನೋವು ಮಾಡಬೇಕಲ್ವ ಸ್ನೇಹಿತರೆ? ಅದರಿಂದ ನಮಗೇನು ಸಂತೋಷ ಸಿಗುತ್ತೆ ಅದು ಒಂಥರ ಅನಿಸ್ಬಿಡುತ್ತೆ ಮನಸ್ಸಿಗೆ. ಯಾರಿಗಾದ್ರೂ ಏನಾದರೂ ಅನ್ನಬೇಕು ಅಂದ್ರೇ ಬೇಗನೆ ನಮಗೆ ಬರೋದಿಲ್ಲ. ಅಕಸ್ಮಾತ್ ಅಂದರೂ ಸಹ ಅದು ಒಂಥರ ಕಾಡ್ತಾ ಇರುತ್ತೆ. ಅಯ್ಯೋ ಹಿಂಗೆ ಅಂದ್ಬಿಟ್ವಲ್ಲ, ಅವ್ರು ಏನು ಅನ್ಕೊತಾರೋ ಏನೋ ಅಂತ ತುಂಬ ಕಾಡ್ತಾ ಇರುತ್ತೆ. ಮತ್ತು ಕೆಲವೊಬ್ರಿಗೆ ಆ ಥರ ಏನೂ ಆಗಲಿಕ್ಕಿಲ್ಲ ಅನಿಸುತ್ತೆ. ಈಗ ನೋಡಿರಿ, ಕಡುಬುಗಳೆಲ್ಲ ಮಾಡ್ತಾಯಿದ್ದೀನಿ. 1 ರೌಂಡ್ ಆಯಿತು. ಒಟ್ಟೊಟ್ಟಿಗೆ ನಾನು 3, 4, 5 ಅಷ್ಟು ಹಾಕ್ಬಿಡ್ತೀನಂತೆ. ಉರಿ ಸ್ವಲ್ಪ ಕಡಿಮೆ ಆಯಿತು ನನಗೆ ಕೊನೆಗೆ ಕಡುಬು ಮಾಡುವಾಗ. ಫಸ್ಟಿಗೆ ತುಂಬ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ. ಇದು ಉರಿ ಮಾತ್ರ ಇದ್ಲು ಒಲೆದು ತುಂಬ ಚೆನ್ನಾಗಿರುತ್ತೆ ಫಸ್ಟಿಗೆ. ಆಮೇಲೆ ಸ್ವಲ್ಪ ಕೆಂಡ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಸ್ವಲ್ಪ ಅವಾಗ ಕಷ್ಟ ಆಗುತ್ತೆ ಅಡುಗೆ ಮಾಡೋದು. ನಾನು ಅದಕ್ಕೆ ಸುಮ್ಮನೆ ಬೇಗ ಮುಗಿಸ್ಕೊಂಡ್ಬಿಟ್ಟೆ. ಈಗ ನೋಡಿರಿ ಸ್ನೇಹಿತರೆ, ನೆನ್ನೆ ಅಡುಗೆ ಭಾತ್ ಕಲಿಸಿದ್ದೆ, ಮತ್ತು ಮೊಸರನ್ನ, ಒಗ್ಗರಣೆ ಕೊಟ್ಟಿದ್ದು ಮೊಸರನ್ನ, ಕಡುಬು, ಕೋಸಂಬರಿ, ಪಾನಕ ಇದನ್ನು ಮಾಡಿದ್ದೆ. ಒಳಗಡೆ ಇದೆ ಅದು. ಇದಿಷ್ಟು ನೆನ್ನೆ ಅಡುಗೆ. ಸಿಂಪಲ್ ಅಡುಗೆ, ಟೇಸ್ಟಿ ಅಡುಗೆ ಅಂತ ಹೇಳ್ಬೋದು. ಮತ್ತು ಗೌರಿ ಪೂಜೆ, ಅಡುಗೆ ನೈವೇದ್ಯ ಎಲ್ಲ ಆಯಿತು ನೆನ್ನೆ. ತುಂಬ ಚೆನ್ನಾಗಾಯಿತು. 1 ತಿಂಗಳು ನಮ್ಮ ಮನೇಲಿ ಗೌರಿ ಕೂತಿರ್ತಾಳೆ. ಅಡುಗೆ ವಿಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ? ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.